ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅದಿರಿ ಅನ್ಕೊಂತೇನಿ. ಇವತ್ತಿಂದ ನಂದು ಬ್ಲಾಗ್ ಎದ್ರ ರಿಲೇಟೆಡ್ ಮಾಡತ್ತೇನೆ ಅಂದ್ರೆ ಇಂಟರ್ಸೆಪ್ಟರ್ GT ಓನರ್ಸ್, ಮೇನ್ಲಿ ರಾಯಲ್ ಎನ್ಫೀಲ್ಡ್ದವ್ರು ಯಾರ್ಯಾರು ಅದಾರಲ್ಲ ಎಲ್ಲಾರ್ದು ಗಾಡಿ. ಈಗೇನು ಹೊಸ ಬರತ್ತವಲ್ಲ ಬ್ಲ್ಯಾಕ್ ಕಲರ್ ಇಂಜಿನ್, ಅದು ಬಿಟ್ಟು ಕ್ರೋಮ್ ಇಂಜಿನ್ ಇರ್ತದೆ ನೋಡ್ರಿ, ಅದ್ರ ಬಗ್ಗೆ ಮಾತಾಡತ್ತೀನಿ. ಈಗ ರೇನಿ ಸೀಸನ್ ಒಳಗೆ ಆಗಲಿ ಅದೇ ಇರಲಿ, ನಾವೀಗ ಸದ್ಯಕ್ಕೆ ಗಾಡಿ ಒಳಗೆ ಹೊಡಿತಿರ್ತೇವೆ. ಈಗ ಮೇನ್ಲಿ ರೇನಿ ಸೀಸನ್ ಒಳಗೆ ಹೇಳತ್ತೀನಿ, ಗಾಡಿದ ಅದೇನು ಕ್ರೋಮ್ ಪಾರ್ಟ್ ಇರ್ತದಲ್ರಿ, ಫುಲ್ ಅದ್ರೊಳಗೆ ಚಿಕ್ಕಿ ಕುಂತಿರ್ತೈತಿ. ಆಮೇಲೆ ಭಾಳ ಅಸಹ್ಯ ಕಾಣ್ತಿರ್ತೈತಿ ರೀ ಅದು ಗಾಡಿ. ಅಂದ್ರೆ ಅದು ಕಾಮನ್ ರೀ ರಾಯಲ್ ಎನ್ಫೀಲ್ಡ್ ಒಳಗೆ. ರಾಯಲ್ ಎನ್ಫೀಲ್ಡ್ದವರು ಅದ್ರದ್ದೊಂದು ಪ್ರಾಡಕ್ಟ್ ಕೊಡ್ತಾರೆ. ಬಟ್ ನಂದು ಸ್ವಲ್ಪ ಗಾಡಿ ತೊಗೊಂಡಿಗೆ 2 ವರ್ಷ ಆಗೈತಿ. ಆಮೇಲೆ ನಾ ಕಂಟಿನ್ಯೂ ಯೂಸ್ ಮಾಡಿದ್ರೊಳಗೆ ಒಂದು ಪ್ರಾಡಕ್ಟ್ ಅದು ಚಲೋ ರಿಸಲ್ಟ್ ಕೊಟ್ಟೈತಿ. ಸೊ ಅದನ್ನ ನಿಮಗೆ ತೋರಿಸಿದ್ರೆ ಆತ ಹೆಲ್ಪ್ಫುಲ್ ಆಗಲಿ ನಿಮಗೂ ಅಂತ ಹೇಳಿ ನನ್ನ ತಲೆ ಆಗಿತ್ತು. ಸುಮ್ಮನೆ ಈ ಸದ್ಯಕ್ಕೆ ಎಲ್ಲೂ ರೈಡ್ಸ್ ಹೋಗಿಲ್ಲ, ಹೋಗ್ಯಾರ ಭಾಳ ಮಂದಿ, ನಂಗೂ ಹೋಗೋಕ್ಕಾಗಿಲ್ಲ. ನೋಡು ನಂತ ಮುಂದೆ ರೈಡ್ಸ್ ಹೋದೆ ಅಂದ್ರೆ ಹಾಕ್ತೇನೆ. ದಾಂಡೇಲಿದು ಹೋಗಿದ್ದೈತಿ, ಅದಿನ್ನೂ ಎಡಿಟ್ ಮಾಡಿಲ್ಲ. ಅದ್ರ ಸಂಬಂಧ ಪಟ್ ಅಂತೇಳಿ ಇದ್ರದ್ದೇನೈತಲ್ಲ, ಇದೊಂದು ಸ್ವಲ್ಪ ಇವತ್ತು ಬೇಸಿಕ್ಕಾಗಿ ನಾಲೆಜ್ ಟೈಪ್ ನಿಮ್ಗೆ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಂಥವ ವಿಡಿಯೋ ಬೇಕಂದ್ರೂ ಕಮೆಂಟ್ ಒಂದು ಮಾಡಿರಿ ಗೈಸ್, ಮರ್ಯಾಕೋಬೇಡ್ರಿ. ನಿಮ್ಮ ಕಮೆಂಟಿಂದ ನನಗೂ ಏನು ನಿಮಗೆ ಬೇಕನ್ನೋದು ಗೊತ್ತಾಕೈತಿ, ಅದರಲ್ಲಿಂತ ನಾನು ಇಂಪ್ರೂವ್ ಆಗ್ಬೋದು. ಬರ್ರಿ ನಿಮಗೆ ತೋರಿಸ್ತೇನಂತ ಏನೇನಂತೇಳಿ. ಗೈಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ದು ಇಷ್ಟು ತೋರಿಸಿಲ್ಲ ನಿಮಗೆ ಬ್ಲಾಗ್ ಒಳಗೆ, ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸು ನೋಡಿರ್ತೀರಿ. ಒಬ್ಬರ ಇವ್ರು ಅದಾರ ನೋಡಿಲ್ಲ ಇಲ್ಲಿ. ಏನು ಮಾಡತ್ತೀಮ್ಮ? ಗಾಡಿ ತೊಳೆ ಬರ್ತಿ ಹೋಗುಣ. ಇಲ್ಲಿ ಬಾಲಿಲ್ಲ ಹೋಗುಣ, ಬಾಲೆ ಚಲೋ ಹೋಗುಂಬ. ಬರ್ತಿಮ್ಮ ಈಗ ಫುಲ್ ಈಗ ಇನ್ನೂ 6 ಮಂತ್ಸ್ದಾಗೆ ಅದಾಳ್ರಿ ಆಕಿ. ಏನೂ ಆಕಿಗೆ ಅಷ್ಟು ತಿಳಿಯೋದಿಲ್ಲ, ಆದರೂ ಪಟ ರೆಸ್ಪಾನ್ಸ್ ಕೊಡ್ತಾಳ್ರಿ. ಈಗ ಹೆಂಗೆ ಮಾಡ್ತಾಳೆ ನೋಡ್ರಿ. ಲಿಲಿ ಬಾ, ಬರ್ತೀನಿಲ್ಲ ಬಾಲೆ ಇಲ್ಲಿ. ಇಗ್ನೋರ್. ಹೊಡ್ಯಾಕ 1 ನಂಬರ್ ಅದಾಳ್ರಿ ಆಕಿ. ಈಗ ಬರ್ತಾವ ನೋಡ್ರಿ. ಈಗ ಹೊಟ್ಯಾಗ ಸ್ವಲ್ಪ ಸಂಕಟ ಆಕೈತೆ ರೀ, ಬಿಟ್ಟು ಹೊಕ್ಕೇವನೋ ಸಂಕಟ ಇರ್ತೈತಿ ಹೊಟ್ಯಾಗ, ಅದ್ರ ಸಂಬಂಧ. ಬರ್ರಿ ಗಾಡಿ ಇಲ್ಲದಾವ, 2 ಅದಾವ್ರಿ. ಸೊ ಗೈಸ್ ಇಲ್ಲದ ನೋಡ್ರಿ ಗಾಡಿಗಳು. ಇಲ್ಲೇ ಐತಿ ಒಂದು ಇಂಟರ್ಸೆಪ್ಟರ್. ಇದಕ್ಕೆ ಹೆಸರು ಶ್ಯಾಡೋ ಅಂತ ಇಟ್ಟೇವ್ರಿ ನಾವು. ಇಲ್ಲ ನೋಡ್ರಿ ಗೈಸ್, ನಾವು ಮಾತಾಡತ್ತಿದ್ದು ಇದ ಪಾರ್ಟ್ ಬಗ್ಗೆನ. ಇದೇನಿರೋದಲ್ರಿ ಮೇನ್ ಇದು ಮತ್ತು ಸೈಡಿಂದ ಇದು ಹೆಂಗಂದ್ರೆ, ನಾನು ರೈಡಿಗೆ ಹೋಗಿಂತ ಮುಂಚೆ ಮಸ್ತ್ ಇತ್ತು ರೀ ಗಾಡಿ. ನೀಟ್ ಮಸ್ತ್ ಇತ್ತು. ರೈಡಿಗೆ ಹೋಗಿ ಬಂದ ಮೇಲೆ ಅಲ್ಲಿ ಅಂಕ್ರಿ ಮಳೆ ನೋಡ್ರಿ ಅಲ್ರಿ ಬ್ಲಾಗ್ಗಳು ಹೆಂಗೈತೆ ಅಂತೇಳಿ. ಪದ್ದಶ್ಶರಿ ರಪ ಹೊಡ್ಯಾತಿತ್ತು ಅಲ್ಲಿ. ರೈಡಿಂಗ್ ಕಡ್ತಕ್ಕೆ ಇದು ಹಳ್ಳ ಹಿಡ್ದು ಹೋಗ್ಬಿಟ್ಟೈತಿ. ಮನ್ ತೊಳ್ದೇನಿ. ಮಳೆ ಕರೆಯಲ್ಬೇಕಂದ್ರೆ ಎಲ್ಲರೂ ಏನಂತಾರೆ, ಚಿಕ್ಕಮಂಗ್ಳೂರು ಬಚ್ಚಲಾಗೈತೆ ಅಂತಾರೆ. ನೋಡಿದ್ರೆ ಧಾರವಾಡ ಬಚ್ಚಲಾಗೈತೆ ರೀ ಸದ್ಯಕ್ಕಿನ ಸಿಚುವೇಶನ್ ನೋಡಿದ್ರೆ. ಓಕೆ, ಇದಷ್ಟು ಸ್ವಚ್ಛ ಮಾಡ್ಕೋಬೇಕಾ ಇದು ಮತ್ತು ಸೈಡಿಂದ. ಆಮೇಲೆ ಇದ್ರೊಳಗೆ ಇಷ್ಟ ರೀ, ಮತ್ತು ಇಂಡಿಕೇಟ್ರಿಗೆ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇದ್ರದ ಕ್ರೋಮ್ ಗತೆ ಪಾರ್ಟ್, ಅದನ್ನೊಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ರೆ ಮುಗಿತೈತಿ. ಬಿಟ್ರೆ ನಮ್ದು ಮೇನ್ ಇದ್ರೊಳಗೂ ಅದಾವ ರೀ ಇಲ್ಲೇ. ಮತ್ತು ಸ್ವಲ್ಪ ಸೈಡಿಂದ ರಿಮ್ಮ, ಮತ್ತು ಇದು ಹಿಂದಿಂದ ರಿಮ್. ಮೋಸ್ಟ್ಲಿ ಇದನ್ನು ನಾನು ಒಂದು ಸಲ ಅಷ್ಟೇ ಮಾಡಿದ್ದೆ, ಮಸ್ತು ನೀಟ್ ಚೊಕ್ಕ ಕಾಣದಿತ್ತು ರೀ ಅದು. ಬಟ್ ಇನ್ನೊಂದು ಸಲ ಮಾಡ್ಬೇಕು. ಇನ್ನೊಂದು ಹೇಳ್ದಂಗೆ ಕೇಳ್ರಿ, ಆಗ ಬರ್ಲಾರ್ದವ್ರು ಇರ್ತಾರಲ್ರಿ ನಮಗೆ, ಏನು ಮಾಡ್ಯಾರ ನೋಡ್ರಿ. ಎಲ್ಲೋ ಹಚ್ಚ ನಿಮಿಷನ್ ಗಾಡಿ ನಂಗೆ ಅನ್ಸೋ ಮಟ್ಟಿಗೆ ಕಾಲೇಜ್ನಾಗ ಇರ್ಬೇಕು ರೀ ಇದು. ಕಾಲೇಜ್ನಾಗ ಹಚ್ಚ ನಿಮಿಷನಿ ಒಳ್ಳೆ ಬರೋಷ್ಟ್ರಾಗ ಸಾವುಕಾರಗಳು ಮುರಿದು ಬಿಟ್ಟಾರ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಉರಿತಿರ್ತೈತ್ರಿ ಅವ್ರಿಗೆ, ಎಲ್ಲಿ ಉರಿತೈತಲ್ರಿ. ನಮ್ಮ ಭಾಷೆದಾಗ ಹೇಳೋದು ಬೇಡ, ಉತ್ತರ ಕನ್ನಡದಾಗ ಮಾತಾಡಿದ್ರೆ ಒಂದು ಸ್ವಲ್ಪ ನಿಮಗೆ ರಾವ್ ಅನಿಸ್ತೈತಿ. ತಿಕ್ಕದಾಗ ಉರಿತಿರ್ತೈತ್ರಿ ಅವ್ರಿಗೆ. ಆ ಉರಿ ತಡ್ಕೊಬೇಕಲ್ರಿ, ಅದು ತಡ್ಕೊಳಕ್ಕೆ ಆಗೋದಿಲ್ಲ ಅಲ್ರಿ. ಅದ್ರ ಸಂಬಂಧ ಏನು ಮಾಡ್ತಾರಂದ್ರೆ ಇಂಥ ಕೆಲಸ ಮಾಡ್ತಾರೆ ಅವ್ರು. ಬರ್ರಿ, ಏನು ಮಾಡಕ್ಕೆ ಬರೋದಿಲ್ಲ. ಇರ್ತಾರೆ ನಮಗೆ ಹೇಟ್ರಸ್ ಇರ್ತಾರೆ, ನಮಗೆ ಚಲೋ ಬೇಸೋರು ಇರ್ತಾರೆ. ನಮ್ಮ ಕೆಲಸ ನಾವು ಮಾಡ್ಕೊತಿರ್ಬೇಕ. ಬರ್ರಿ ಗಾಯ್ಸ್ ನೋಡೋಣಂತ. ಸೊ ಗಾಯ್ಸ್ ಎಲ್ಲೈತಿ ಗಾಡಿ ಪದ್ದಶ್ಶರಿ ಎಲ್ಲ ರೆಡಿ ಮಾಡ್ಕೊಂಡೇವಿ. ಈಗ ಇದನ್ನು ಯೂಸ್ ಮಾಡತ್ತಿದ್ದ ನೋಡ್ರಿ, ಇಷ್ಟ ಅಂತೇಳಿ ಮೆಟಲ್ ಪಾಲಿಶ. ಇದು ಚಲೋ ರಿಸಲ್ಟ್ ಕೊಟ್ಟೈತೆ ನಂಗೆ. ಮೊದ್ಲೇಕ ಎಲ್ಲ ನಾ ಇದನ್ನೇ ಯೂಸ್ ಮಾಡ್ತಿದ್ದೆ.
ಸೊ ಇದೊಂದು ಇದಾದ್ಮೇಲೆ ಗಾಡಿ ವಾಶ್ ಹೊಡಿಸ್ತೀವಿ. ವಾಶ್ ಹೊಡಿಸಿದ್ಮೇಲೆ ಇದು ಎದಕ್ಕೂ ಇರಲಿ ಮೇಲೆ ಶೈನಿಂಗ್ ಮಸ್ತ್ ಕಾಣ್ತೈತೆ ಅಂತ ಇಟ್ಕೊಂಡಿರ್ತೇವೆ ರೀ. ಬರೀ ಗೈಸ್ ಬ್ಲಾಗ್ ಒಳಗೆ ಇವರು ಇಬ್ರು ಅದಾರೆ, ಮಸ್ತ್ ಪದ ಸೇರಿ ಕಟಿಂಗ್ ಮಾಡಿಸ್ಕೊಂಡ್ ಇವ ಡ್ರ್ಯಾಗನ್ ಮಂಜು. ಯಾವನವನು ಡ್ರ್ಯಾಗನ್ ಏನ್ ಬೆಂಕಿನ ಬಾಯಲ್ಲಿ ಬಿಡ್ತಾನ ದಿಗದಲ್ಲಿ ಬಿಡ್ತಾನ. ಅವ ಇನ್ನೊಂದು ಕ್ಯಾರೆಕ್ಟರ್ ಇವ್ ಗೊತ್ತಿರ್ಬೇಕಲ್ರಿ ನಿಮಗೆ ಯಾರಂತೇಳಿ. ನಗ್ತಾನ ನೋಡ್ರಿ ಹೆಂಗ್ ನಗ್ತಾನ. ಬರೋ ಅಲ್ಲಿ ಕೆಲ್ಸ ಬಾಳೈತ್ ಬಾರು ಏ ಬಂದ್ ಮಾಡ್ಲಿ ಸರಿ ಬಾರೋಪ್ಪ ಬರ್ತೇವೆ ಬಂದ್ ಮಾಡಿ. ಬರೀ ಗೈಸ್ ಸೀದಾ ಡೈರೆಕ್ಟ್ ನಿಮಗೆ ತಿಕ್ಕು ಕಾರ್ಯಕ್ರಮ ಐತೆ ಅಲ್ರಿ, ತಿಕ್ಕಕ್ಕೆ ಸ್ಟಾರ್ಟ್ ಮಾಡ್ತೇವೆ ರೀ. ಈಗ ಸದ್ಯಕ್ಕೆ ಒಂದು ಟೇಪ್, ಯಾಕಂದ್ರೆ ಡಿಫ್ರೆನ್ಸ್ ಗೊತ್ತಾಗಬೇಕಂತೇಳಿ ಇತ್ತ ಸೈಡಿಂದ ಅದ್ರ ಸಂಬಂಧ ಸೆಂಟ್ರದಾಗ ಒಂದು ಟೇಪ್ ಹಚ್ಕೊಳ್ಳೋಣ. ಇನ್ನು ಹೋಗ್ತದೆ ಓಕೆತದ ಡ್ರ್ಯಾಗನ್ ಮಂಜು ಅಲ್ಪ ನೀನು. ಎಲ್ಲರೂ ಹೆಂಗೆ ಪ್ರೊಫೆಷ್ನಲ್ ಟೇಪ್ ಯೂಸ್ ಮಾಡ್ತಾರೆ ಆ ಟೇಪ್ ನಮ್ಮ ಕಡೆ ಅವೈಲೇಬಲ್ ಇಲ್ಲರಿ. ಅದ್ರ ಸಂಬಂಧ ಇದ ಟೇಪ್ ಒಳಗೆ ಕೆಲಸ ನಡೆಸತ್ತೀವಿ. ಇತ್ತ ಸೈಡಿಂದ ಪಾರ್ಟ್ ತಿಕ್ತೇವೆ ರೀ, ಇತ್ತ ಸೈಡಿಂದ ಪಾರ್ಟ್ ಹಂಗೆ ಬಿಡ್ತೇವೆ. ನಿಮಗೆ ಗೊತ್ತಾಗ್ಬಿಡ್ತೈತೆ ಏನು ಡಿಫ್ರೆನ್ಸ್ ಅಂತೇಳಿ. ಬರ್ರಿ ಕೆಲಸ ಮಾಡೋಣ. ಈಗ ಕ್ಯಾಮ್ರಾಮನ್ ಇದ್ದು ಒಂದೆರಡು ಸಿನಿಮೆಟಿಕ್ಸ್ ತಗೋಪ್ಪ. ಗೈಸ್ ಈಗ ಇದ್ರದ್ದೆಲ್ಲ ಓಪನ್ ಮಾಡಿಬಿಟ್ಟಾನ್ರಿ ಅವ್ನು, ಹಿಂದಿರೋ ಕ್ಯಾಮ್ರಾಮನ್ ಕೈ ಕೆಲಸ ಭಾಳ ಅದಾವ್ರಿ ಅವನು. ಅದ್ರ ಸಂಬಂಧ ಓಪನ್ ಮಾಡಿದ ಕೂಡ ನಿಮಗೆ ಇದೊಂದು ಕ್ಯಾಪ್ ಇದ್ರೊಳಗೆ ಇಷ್ಟು ಇರ್ತೈತಿ. ತುಂಬ ಏನು ಕೊಟ್ಟಿರಂಗಿಲ್ಲ ಇವ್ರೆ, ಸ್ವಲ್ಪ ಒಂದು ರೇಂಜಿಗೆ ಕೊಟ್ಟಿರ್ತಾರೆ. ಸ್ಟಾರ್ಟಿಂಗ್ ವೇಸ್ಟ್ ಮಾಡೋದು ಬ್ಯಾಡ್ರಿ, ಇದ್ರಲ್ಲೇನ ಒಂದು ಸ್ವಲ್ಪ 4 ಡಾಟ್ ಹಚ್ಕೊಳ್ಳೋಣ ಅಂತ. ಹಿಂಗೆ ಈಗ ಏನು ಮಾಡ್ಬೇಕಂದ್ರೆ ತಿಕ್ಕಬೇಕ್ರಿ ಕಂಟಿನ್ಯೂ. ಇದನ್ನ ಆಲ್ಮೋಸ್ಟ್ ಎಲ್ಲರೂ ಮಂದಿ ಅದಿದ್ರಲ್ಲೇ ಏನೇನೋ ಅದೋ ಅರ್ಬಿಲೇ ತೊಗೊಂಡು ತಿಕ್ಕಂತಾರೆ. ಬಟ್ ಕೈಲೇ ತಿಕ್ಕಿದ್ರೆ ಚಲೋ ರಿಸಲ್ಟ್ ಕೊಡ್ತೈತ್ರಿ. ತಿಕ್ಕುದು ನಿಮಗೆ ಟೈಮ್ ಲ್ಯಾಪ್ಸ್ನ ತೋರಿಸ್ಬಿಡ್ತೇವ್ರಿ, ನೋಡ್ಬಿಡ್ರಿ. ಇವ್ ಎದಕ್ ಬಂದ ಹೇಳಿರಿ, ಇದೇನ್ ಡಬ್ಬೆ ಐತಲ್ರಿ, ಇವೊಂದು GT ಇರ್ಬೇಕ್ರಿ. ನೆನಪು ಇರ್ತೈತೇನ್ರಿ ನಿಮ್ಗೆ GT? ಆ GTಗೆ ಹಚ್ಕೊಂಡು ಹೋಗಕ್ ಬಂದನ್ರಿ ಇವ್ ಹೆಲ್ಪ್ ಮಾಡತ್ತಾನ ಅಂತ ತಿಳ್ಕೊಂಡ್ರಿನ ಇಲ್ಲ. ಇಲ್ಲೊಂದ್ ಕತ್ರಿ ಕೈಯಾಗ ಕೆಲ್ಸ ಕತ್ರಿ ಬೇಕಲ್ರಿ ಅವಂಗ. ಕತ್ರಿ ಬಿಟ್ರೆ ನೋಡಿದ್ರಿ ಇಂತ ಹೋಲೆಲ್ಲ ಹೊಡೆ ಕೆಲ್ಸ. ಡಬ್ಬಿ ತಗೊಂಡ್ ಹೊಂಡನ್ರಿ ಅವ್ರ ಮನೆಗೆ. ಡಬ್ಬಿ ಕದ್ಯಾಕ್ ಬಂದನ್ರಿ. ಈಗ ನಿಮಗ್ ತೋರಿಸ್ತಾಡ್ರಿ ಹೆಂಗ್ ತಿಕ್ಕಾಗತ್ತೆ ಹೋಗ್ಬೇಕ್ರಲ್ಲ. ಸೊ ವರ್ಕ್ ಸ್ಟಾರ್ಟ್ ಆಗಿ ಒಂದು 10 ಮಿನಿಟ್ಸ್ ಆಗಿದೆ. ಆಗಲೇ ನಮ್ಮ ಕೈಗಳ ಹಿಂಗದಾವ ನೋಡ್ರಿ, ಕೈದ ಸ್ಥಿತಿ ಹಿಂಗೈತಿ. ಇವ್ರಿಬ್ರು ಕೆಲಸ ಮಾಡ್ರಿ ಅನ್ಕೊಂಡ್ರಿಲ್ರಿ, ಕೈ ನೋಡ್ರಿ ಅವ್ರು, ಅವ್ನ ಕೈ ನೋಡ್ರಿ. ಕೆಲಸ ಮಾಡತ್ತಿಲ್ರಿ ಅವ್ರು, ಎಂಟರ್ಟೈನ್ಮೆಂಟ್ ಮಾಡತ್ತಾರ ನನಗೆ. ದಿಸ್ ಈಸ್ ಎಂಟರ್ಟೈನರ್, ಅವ ಸೆಕೆಂಡ್ ಎಂಟರ್ಟೈನರ್. ಇತ್ತ ಸೈಡ್ ಸ್ವಲ್ಪ ಅವೇನು ಟಿಕ್ಕಿ ಇದ್ವಲ್ರಿ ಅವೆಲ್ಲ ಹೋಗ್ಯಾವ. ಇತ್ತ ಸೈಡ್ ನೋಡ್ರಿ ಸ್ವಲ್ಪ ಈಗ ಇನ್ನೂ ಅನ್ಸಂಗಿಲ್ಲ, ಇನ್ನೂ ಸ್ವಲ್ಪ ತಿಕ್ಕಬೇಕ್ರಿ ಜಾಸ್ತಿ. ಇನ್ನೊಂದ್ಸಲ ಕೋಟ್ ಹಚ್ಚಿ ತಿಕ್ಕಿದ್ವಿ ಅಂದ್ರೆ ಮಸ್ತ್ ಕಾಣ್ತೈತ್ರಿ. ಇಂಥವ್ ಮಾಡ್ತಾರ ನೋಡ್ರಿ ಗೈಸ್, ಕೆಲಸ ಮಾಡಂದ್ರೆ ಇಂಥ ಕೆಲಸ. ಇವ SK ಸಿಸ್ಟಮ್ ಎಷ್ಟು ಮಂದಿ ತೋರ್ಸಾಕ ಹೋಗಿದ್ದಲ್ಲ ಗೈಸ್. ಇವ ಡಿಗ್ರಿ BCom ಮುಗ್ಸ್ಯಾನ್ರಿ. ಮೊನ್ನೆ ಗಣಪತಿ ಹಬ್ಬಕ್ಕೆ ಹುಡುಗರು ಕರ್ಕೊಂಬಂದಾನ್ರಿ, SK ಸಿಸ್ಟಮ್ ತೋರಿಸ್ತಾನೆ ಬರ್ಲಿ ನಿಮಗಂತೆ. ಹಿಂಗ್ಯಾಕೆ ಮಾಡ್ತೀವಿ ಮಮ್ಮಿ ನೀವು ಒಮ್ಮೆ? ಈಗ ನೋಡ್ರಿ ಹೆಂಗೆ ತೋರಿಸ್ತೀನಿ ನಿಮಗೆ ರಿಸಲ್ಟ್. ಡಿಫ್ರೆನ್ಸ್ ಗೊತ್ತಾಗತೈತ್ರಿ. ಇತ್ತ ಸೈಡ್ ಅಂತ ನೋಡ್ಬೇಕ್ರಿ, ಮಸ್ತ್ ಕಾಣಾಗೈತಿ. ಇನ್ನು ಫುಲ್ ಗಾಡಿ ಮೇಲೆ ಆದ್ಮೇಲೆ ತೋರಿಸ್ತೇನೆ ರೀ ಗೈಸ್ ಎಷ್ಟು ಮಸ್ತ್ ಕಾಣ್ತೈತೆ ಅಂತೇಳಿ. ಗೈಸ್ ಇಲ್ಲಿ ನೋಡತ್ತೀರಿ ನೀವು, ಇಷ್ಟೊತ್ತು ಮಟ ತಿಕ್ಕಿ ಕಮ್ಮಿ ಏನಿಲ್ಲ ಅಂದರೂ 1 ತಾಸು ತಿಕ್ಕೇವ್ರಿ ಗೈಸ್. 1 ತಾಸು ತಿಕ್ಕಿದ್ಮೇಲೆ ರಿಸಲ್ಟ್ ಬಂದೈತಿ. ಎಕ್ಸಾಸ್ಟು ತಿಕ್ಕೇವ ಮಸ್ತ್ ಪದ್ದ ಶೇರ್ ಶೈನ್ ಹೊಡ್ಯತೈತಿ ಎಕ್ಸಾಸ್ಟು. ಈಗ ಇತ್ತ ಸೈಡಿಂದೆಲ್ಲ ನೀಟಾಗೈತಿ. ಈಗಿರೋದು ಇತ್ತ ಸೈಡ್ ರೀ, ಇತ್ತ ಸೈಡ್ ನೋಡ್ರಿ. ಈಗ ಡಿಫ್ರೆನ್ಸ್ ಗೊತ್ತಾಗೇ ಬಿಡ್ತೈತಿ ನಿಮಗೆ ಎಷ್ಟು ಸ್ವಚ್ಛ ಆಗೈತೆ ಅಂತೇಳಿ. ಇತ್ತ ಸೈಡ್ ಒಂದು ಸ್ವಲ್ಪ ತಿಕ್ಕಿ
ಫುಲ್ ನೀಟಾಗಿ ಮಸ್ತ್ ಪದ್ದಶೇರ್ ವಾಶ್ ಹೊಡ್ಕೊಂಬರೋಣ್ರಿ. ಮಸ್ತ್ ಬೇಬಿ ಹೊತ್ತು ರೆಡಿ ಆಕೈತ್ರಿ ಅದು. ಭಾಳ ದಿವಸ ಆತ್ರಿಪ್ಪ ಇದು ವಾಶ್ ಆಗಿಲ್ಲ. ಪದ್ದಶೇರ್ ವಾಶ್ ಹೊಡಿಸ್ಕೊಂಬರೋಣ. ಆ ಬುಲೆಟ್ ನೋಡ್ರಿ ಎಲ್ಲಿ ನಿಂಚು 10 ಸೈಡ್ ನಿಂಚು ಕ್ಲಾಸಿಕ್. ಇದನ್ನು ಮಾಡೋ ಸಂಬಂಧ ಪಟ್ಟಂತ ಹೇಳಿದನ್ನು ಹೋಗಿ ಸ್ವಚ್ಛಗೆಲ್ಲ ತಿಕ್ಕಿ ಇನ್ನೊಂದು ತಾಸು ಹೋಗೈತ್ರಿ ಇದಕ್ಕೆ. ಕೈ ನೋಡ್ರಿ ಹೆಂಗಾಗೈತಿಲ್ಲ. ಸೊ ಗೈಸ್ ಎಲ್ಲ ಮುಗೀತು ಕೆಲಸ. ಈಗ ನೋಡ್ತಿರ್ಬೋದು ನೀವು. ಇವೊಬ್ಬ ಪಾರ್ಟಿಸಿಪೇಟ್ ಆಗ್ಯಾನ್ರಿ, ಓಲ್ಡ್ ಸ್ಕೂಲ್ ಫ್ರೆಂಡ್. ಇವ ಅವ ಕೆಲಸ ಇಲ್ಲಾರ್ದವ್ರು ಏನು ಮಾಡ್ತಾರೆ ನೋಡ್ರಿ. ಹೋಗ್ಲಿ ಬಿಡ್ರಿ. ಸೊ ಎಲ್ಲ ಆಲ್ಮೋಸ್ಟ್ ಆಲ್ ಆಗೈತೆ, ಗಾಡಿ ರೆಡಿ. ಇಲ್ಲಿ ನೋಡ್ರಿ ಇಂಜಿನ್ ಸೈಡಿನ ಪಾರ್ಟ್ ಫುಲ್ ಪಕ್ಕ ಹೊಳೆ ಆತೈತಿ. ಈತ ಸೈಡ್ ಸ್ವಲ್ಪ ತಿಕ್ಕೇವಿ, ಮತ್ತು ಇದೊಂದು ಸ್ವಲ್ಪ, ಮತ್ತು ಈತ ಸೈಡಿಂದ ಮತ್ತು ಎಕ್ಸಾಸ್ಟ್ ರೀ. ಸೊ ಗಾಡಿ ಈಗ ವಾಷಿಂಗಿಗೆ ಹೋಯ್ತೀವಿ. ವಾಶ್ ಗೀಶ್ ಮಾಡಿ ಹೆಂಗೆ ಕಾಣ್ತೈತೆ ಅನ್ನೋದು ಹೇಳ್ತೀವಿ ಬರ್ರಿ. ಸೊ ಅಲ್ಲಿ ಮಟ್ಟ ಒಂದು ಸ್ವಲ್ಪ ರೋಡ್ನಾಗ ಹೊಂಟಿದ್ದು 4-5 ಸಿನಿಮೆಟಿಕ್ ತೋರಿಸ್ತೀವಿ ರೀ ಗಾಯ್ಸ್. ಅಣ್ಣ ಬಿಸಿ ಅದಾನ ರೀ, ಗೇಮ್ ಆಡತಾನ ರೀ. ಕಾಪಿರೈಟ್ ಬರ್ತೈತೆ ನೋಡಿ. ಇಲ್ದಿರೋದನ್ನೆಲ್ಲ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ, ಅದ್ ಹೆಂಗೆ? ಸೊ ಗಾಯ್ಸ್ ಈಗ ಜಸ್ಟ್ ಇಲ್ಲಿ ಬಂದೇವಿ ವಾಷಿಂಗಿಗೆ ಅಂತೇಳಿ. ಇವ್ರು ಚಲೋ ಐತ್ರಿ ವಾಷಿಂಗ್ ಸೆಂಟರ್, ಅದ್ರ ಸಂಬಂಧ ಇಲ್ಲೇ ಮಾಡಿಸ್ತೇವೆ. ಆಕಾಶ ನಾನು ಇಲ್ಲದೇವಿ. ಇಲ್ಲೇ ಮಹೇಶ್ ದರ್ಶನ್ ಬಂದ್ರೆ ಇಳಿತಾ ನೋಡ್ರಿ ಸ್ಕೂಟಿ ಬಿಟ್ಟಿಗ್ದ ನಮ್ಮ ದೋಸ್ತ ತಗೊಳತನ್ರಿ. ಹೊಟ್ಟೆ ಐತಾ ಬರಂಗಿಲ್ರಿ ಅವ. ಸ್ವಲ್ಪ ಅವಂಗ ನಾಚಿಕೆ ಜಾಸ್ತಿ ರೀ ಗೈಸ್. ನಮ್ಮ ಕಂಟೆಂಟ್ ಬರೀ ಗೈಸ್ ಇಲ್ಲಿ ಸೀದಾ ಡೈರೆಕ್ಟ್ ವಾಶ್ ಹೊಡ್ಸೋಣ, ಹೊಡಿಸಿ ಹೆಂಗೆ ಕಾಣ್ತದೆ ಅನ್ನೋದು ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಮಾಡಲಿಲ್ಲ, ಅಲ್ಲೇನೋ ಅವ್ರ ಕಡೆ ವಾಟರ್ ಶಾರ್ಟೇಜ್ ಐತಂತೆ. ಅದಕ್ಕೆ ಇಲ್ಲಿ ಇನ್ನೊಂದು ಕಡೆ ತೊಗೊಂಬಂದೇವ್ರಿ ಸಪ್ತಾಪುರ ಒಳಗೆ. ಸಪ್ತಾಪುರಿಂದ ಮುಂದಲ್ಲ ಮಮ್ಮಿದ, ಸಪ್ತಾಪುರಿಂದ ಮುಂದೆ ತಳಗೆ ಒಂದು 5 ವಾಷಿಂಗ್ ಸೆಂಟರ್ ಅಲ್ಲಿ ತೊಗೊಂಬಂದೇವ್ರಿ. ಕೈ ಸೈ ತೊಳ್ಕೊಂಡಿಲ್ಲ ನೋಡ್ರಿ, ಇಲ್ಲಿ ಹಂಗೆ ಬಂದ್ಬಿಟ್ಟೇವಿ ಸುಮ್ಮನೆ ಡೈರೆಕ್ಟ್ ಗಾಡಿ ಕಡೆನ. ಇವತ್ತು ವಾಶ್ ಹೊಡ್ಸಬೇಕಾರೆ ಅಟ್ ಎನಿ ಕಾಸ್ಟ್ನ, ಇಲ್ಲ ಅಂದ್ರೆ ಇನ್ನೂ ಅಸಹ್ಯ ಹಾಕೈತ್ರಿ ಅದು. ಬರ್ರಿ ಇವ್ರು ಏನಂತಾರ ಗೊತ್ತಾಗಂಗಿಲ್ಲ, ನೋಡೋಣ ಬರ್ರಿ. ಇಡೀ ಧಾರವಾಡ ಅಡ್ಡಾಡಿದ್ವಿ. ವಾಷಿಂಗ್ ಮಾಡ್ಸಕ್ ಬಂದಾರೋ ಎದಕ್ಕೆ ಮಾಡಕ್ ಬಂದಾರೋ ಗೊತ್ತಿಲ್ಲ. ಬರೀ ಇಂಥದೆಯ. ಸೊ ಗೈಸ್ ಇಡೀ ಧಾರವಾಡ ಅಡ್ಡಾಡಿದ್ವಿ. ಏನಿಲ್ಲ ಅಂದ್ರೆ ಒಂದು 6-7 ಅಂಗಡಿ ಅಡ್ಡಾಡೇವ್ರಿ, ಯಾರು ಮಾಡತ್ತಿಲ್ಲ. ಇಲ್ಲೊಂದು ಕಡೆ ಮಾಡತ್ತಾರ, ಹ್ಞೂ ಅಂದಾರ. ಸ್ವಲ್ಪ ಗಾಡಿ ಹೀಟ್ ಆಗೈತಿ, ಮತ್ತು ನೀರು ಹೊಡೆದ್ರೆ ಚಿಕ್ಕಿ ಬೀಳ್ತೈತಿ. ಅದ್ರ ಸಂಬಂಧ ನೋಡೋಣ್ರಿ, ಇವರ ಮಾಡ್ತೇನಂದಾರ. ವೆಯ್ಟ್ ಮಾಡೋಣ್ರಿ ಒಂದು 10 ನಿಮಿಷ. ಅದ್ರೊಂದು 4-5 ಸಿನಿಮ್ಯಾಟಿಕ್ಸ್ ತೋರಿಸ್ತೇನೆ. ಅದಾದ್ಮೇಲೆ ಸೀದಾ ಡೈರೆಕ್ಟ್ ಒಂದು ಸ್ವಲ್ಪ ರಿಸಲ್ಟ್ ತೋರಿಸ್ತೇನೆ ರೀ, ಹೆಂಗೆ ಕಾಣತೈತೆ ಗಾಡಿ ನಿಮ್ಗೆ ಅಂತೇಳಿ. ಅದು ರಿಸಲ್ಟ್ ತೋರಿಸ್ತೇನೆ, ತೋರಿಸಿ ವ್ಲಾಗ್ ಎಂಡ್ ಮಾಡಿಬಿಡ್ತೇವೆ ರೀ. ಮಾರ್ನಿಂಗ್ ಯಾಕಂದ್ರೆ ನಿನ್ನ ರಾತ್ರಿ ಎಲ್ಲ ವಾಷಿಂಗ್ ಮಿಷಿನ್ ಆಗಿತ್ತು ಬೈಕ್. ಈಗ ನಿಮ್ಗೆ ಹೆಂಗೆ ಕಾಣತೈತೆ ಅನ್ನೋದು ರಿಸಲ್ಟ್ ತೋರಿಸ್ತೀನಿ ಬರ್ರಿ. ಫಸ್ಟಿಗೆ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡತ್ತೀರಿ ಗೈಸ್ ನೀವು, ಇಲ್ಲಿ ನೋಡ್ರಿ ಡಿಫ್ರೆನ್ಸ್. ನಿನ್ನೆ ಫುಲ್ ಹೋಗಿತ್ರಿ, ಅದು ಹೊಲಸಾಗಿತ್ತು. ಎಕ್ಸಾಸ್ಟ್ ನೋಡ್ರಿ, ಎಕ್ಸಾಸ್ಟ್ ಪ್ಲಸ್ ಇಂಡಿಕೇಟ್ರ ಮತ್ತು ಇತ್ತ ಸೈಡ್ ಎಕ್ಸಾಸ್ಟ್. ಆತ ಸೈಡಿನ ಪಾರ್ಟ್ ಕಾಣೋದಿಲ್ಲ ರೀ ಗೈಸ್, ತೋರಿಸ್ತಾನೆ ನಾನು. ಮತ್ತು ಹೌದಷ್ಟಲ್ಲ ಇವನ್ನೆಲ್ಲ ತಿಕ್ಕೇರಿ ನಾವು, ಎಕ್ಸ್ಟ್ರಾ ಕೆಲಸ ಮಾಡ್ಯಾರಿ. ಇದೆ ಮತ್ತು ಅದು ವಿಸ್ಟಾದ ಪಾಲಿಶ್ ಬರ್ತೈತೆ ನೋಡ್ರಿ, ಇವರೆಲ್ಲ ಹಚ್ಚೇವಿ. ಗಾಡಿ ಚೊಕ್ಕ ಅಂದ್ರೆ ಚೊಕ್ಕ ಕಾಣತೈತಿ ರೀ, ಸುಂದರಿಗತೆ ಕಾಣತೈತಿ ನೋಡ್ರಿ. ಬರೀ ಒಂದು ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಮಾಡ್ತೇನೆ ಗಾಡಿ. ಕೋಲ್ಡ್ ಸ್ಟಾರ್ಟ್ ಮಾಡಿ ಅದ ಸೈಡಿನ ಪಾರ್ಟ್ ತೋರಿಸ್ತೀನಿ, ತೋರಿಸಿ ಬ್ಲಾಗ್ ಎಂಡ್ ಮಾಡ್ತೇನೆ ಗೈಸ್. ಇತ್ತ ಸೈಡಿಂತ ನೋಡ್ರಿ ಒಳ್ಳೆ ಆತೈತೆ ರೀ, ಪಕ್ಕ ಅಂತೇಳಿ. ಫುಲ್ಲು ಹೊಲಸಾಗಿತ್ತು ರೀ ಗಾಡಿ, ಮಸ್ತ್ ನೀಟ್ ಚೊಕ್ಕ ಅಂದ್ರೆ ಚೊಕ್ಕ ಕಾಣತೈತಿ.
ನೋಡತ್ತೀರಿ ಗಾಡಿ ಹೆಂಗಾಗೈತೆ ಅಂತೇಳಿ. ಚೊಕ್ಕಂದ್ರೆ ಚೊಕ್ಕಾಗೈತಿ. ಇಂಥದ್ದು ಇನ್ನೂ ಸ್ವಲ್ಪ ಏನ್ರ ನಿಮಗೆ ರಿಸಲ್ಟ್ ಬೇಕಂದ್ರೆ ಏನಾದರೂ ಗಾಡಿ ರಿಲೇಟೆಡ್ ವಿಡಿಯೋಸ್ ಮಾಡ್ಬೇಕು ನಾ ಮುಂದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ಮಾಡ್ತೇನಂತ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ಡ್ ಆಗಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ಬೆಳೆಸ್ರಿ ಗೈಸ್. ಇನ್ನೂ 500ಗೆ ಸ್ವಲ್ಪ ಮಂದಿ ಕಮ್ಮಿ ಅದಾರ. ಶೇರ್ ಮಾಡಿರಿ, ಸ್ವಲ್ಪ ಬೆಳೆಸ್ರಿ. ಸ್ಟೇ ಟ್ಯೂನ್ಡ್ ಆಗಿರಿ ಗೈಸ್. ನೆಕ್ಸ್ಟ್ ವ್ಲಾಗ್ ಬರಬೇಕು. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.